ಫೈನಲ್ ಆಗಿ ಇಕ್ಕಿಸ್ ಮೂವಿದ ಒಂದು ಅಫಿಷಿಯಲ್ ಟ್ರೈಲರ್ನ ರಿಲೀಸ್ ಮಾಡಿದಾರು. ಇಕ್ಕಿಸ್ ಅಂದ್ರೆ ಏನ 21 ಅಂತ ಅರ್ಥ. ಅಂದ್ರ 21 ವರ್ಷದ ಒಬ್ಬ ಸೋಲ್ಜರ್ ಯಾವ ರೀತಿಯಾಗಿ ಯುದ್ಧ ಮಾಡಿ ನಮ್ಮ ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದ ಅನ್ನೋದನ್ನ ಈ ಒಂದು ಮೂವಿ ಒಳಗ ನಾವು ನೋಡ್ಬೋದು. ಇದೊಂದು ಮೆಡಾಕ್ದವ್ರು ರಿಲೀಸ್ ಮಾಡತ್ತಾರು. ಈ ಒಂದು ಮೂವಿಯನ್ನ ಮೆಡಾಕ್ದವ್ರು ರಿಲೀಸ್ ಮಾಡಕತ್ತಾರ. ನಿಮಗಂತೂ ಗುರ್ತೈತಿ ಅದರ ಹವಾ ಎಲ್ಲಿ ಮಠ ಇರ್ತೈತೆ ಅಂತೇಳಿ. ಆನಂತರ ಮೂವಿದ ಒಂದು ಟ್ರೈಲರ್ ನೋಡಿದ ತಕ್ಷಣ ಲಾಸ್ಟಕ್ಕೆ ನನಗಂತ್ರಿ ಕಣ್ಣಾಗ ಲಿಟ್ರಲಿ ಕಣ್ಣೀರ ಬಂದ್ಬಿಟ್ಟು ಆ ಥರ ಒಂದು ಐತಿ. ಇನ್ನು ಮೂವಿ ನೋಡಿದ ಬಗ್ಗೆ ಹೆಂಗೆ ಅಂತೇಳಿ ನನಗಂತೂ ಗೊತ್ತಿಲ್ಲ. ಮತ್ತೊಮ್ಮೆ ಇಂಡಿಯಾದವ್ರ ಒಂಥರ ಕಣ್ಣ ನೀರು ಬರುವಂಥ ಮೂವಿ ಅಂದ್ರೆ ಇದಾಗ್ಬೋದು. ನೋಡೋನು ಕಣ್ಣ ನೀರು ಬರ್ಸ್ತೈತೋ ಏನೋ ಇಲ್ಲೋ ಅಂತೇಳಿ. ಬಟ್ ನಾ ಮಾತ್ರ 100% ಶೋರ್ ಅದನು ಕಣ್ಣ ನೀರು ಮಾತ್ರ ಮೂವಿ ನೋಡಿ ಹೊರಗೆ ಬರುತ್ತೆ. ಕಣ್ಣ ನೀರು ಮಾತ್ರ ಪಕ್ಕ ಬರತಾವ. ಆ ರೀತಿ ಒಳಗೊಂದು ಸ್ಟೋರಿ ಐತೆ ಅಂತ ಹೇಳ್ಬೋದು. ಒಬ್ಬ 21 ವರ್ಷದ ಸೋಲ್ಜರ್ ಅದಾನು. ಈತ ಒಂದು 21 ವರ್ಷಕ್ಕನ ಒಂದು ಆರ್ಮಿ ಒಳಗೆ ಜಾಯ್ನ್ ಆಗಿದಾನು. ಈತನ ಕನಸು ಏನಂದ್ರೆ ಒಂದರ ಯುದ್ಧ ಆಡಬೇಕು. ಬಟ್ ನಮಗೆಲ್ಲ ಯುದ್ಧ ಅಂದ್ರೆ ಭಯ ಆಕೈತಿ. ಬಟ್ ಇಂಡಿಯನ್ ಆರ್ಮಿ ಸೋಲ್ಜರ್ಸ್ಗಳಿಗೆ ಯುದ್ಧ ಅಂದ್ರೆ ಎಷ್ಟು ಖುಷಿ ಪಟ್ಟು ಕಾಸು ಯುದ್ಧ ಆಡಕ್ಕೆ ಹೋಗ್ತಾರೋ ಮತ್ತು ಯಾವ ರೀತಿಯಾಗಿ ವೀರ ಮರಣವನ್ನು ಹೊಂದುತ್ತಾರೋ ಅಂತೇಳಿ ಈ ಒಂದು ಮೂವಿ ಒಳಗೆ ನಾವು ನೋಡ್ಬೋದು. ಆತನ ಅಮ್ಮನಿಗೆ ಹೇಳತಾನು ನಾ ಯುದ್ಧ ಆಡಕ್ಕೆ ಹೊಂಟಾನದು. ಅದು ಎಷ್ಟು ಉತ್ಸಾಹಲಿ ಹೇಳತಾನಂತೇಳಿ ನೀವು ಒಂದು ಟ್ರೈಲರ್ ನೋಡಿರ್ಬೋದು. ಅಂದ್ರೆ ಹೋಲ್ ಸ್ಟೋರಿ ಒಂದು ಇಂಡಿಯನ್ ಆರ್ಮಿ ರಿಲೇಟೆಡ್ ಐತಿ. ಇಂಡಿಯನ್ ಆರ್ಮಿ ಒಳಗೆ ಈತ ಒಂದು ಟ್ಯಾಂಕರ್ ಏನಿರ್ತಲ್ಲ ಅದನ್ನ ಓಡ್ಸಕ್ ಹೊಂಟಾನು. ಅಂದ್ರೆ ಆ ಟ್ಯಾಂಕರ್ ಈತನ ಒಂದು ಮನೆ ಆಗೈತಿ. ಅದನ್ನ ಈತ ಒಂದು ಯುದ್ಧದಾಗ ಯಾವ ರೀತಿಯಾಗಿ ಯುದ್ಧವನ್ನ ಮಾಡ್ತಾನೋ, ಯಾವ ರೀತಿಯಾಗಿ ವೀರ ಮರಣವನ್ನ ಹೊಂದುತ್ತಾನ ಅಂತೇಳಿ ಈ ಒಂದು ಇಕ್ಕಿಸ್ ಮೂವಿ ಒಳಗೆ ನಮಗೆ ನೋಡಕ್ ಸಿಗ್ತೈತಿ. ಮೆಡಾಕ್ದವ್ರು ರಿಲೀಸ್ ಮಾಡಿದಂಥ ಒಂಥರ ಬೆಸ್ಟ್ ಆಫ್ ಬೆಸ್ಟ್ ಮೂವಿ ಅಂದ್ರೆ ಇದು ಕೂಡ ಅಂತ ಹೇಳ್ಬೋದು. ಅಂದ್ರೆ ಇನ್ನೂ ಮೂವಿ ರಿಲೀಸ್ ಆಗಿಲ್ಲ. ಬಟ್ ಟ್ರೈಲರ್ನ ಎಷ್ಟು ಮಸ್ತ್ ಇತ್ತು ಅಂದ್ರೆ ಅಟ್ರಾಕ್ಟಿವ್ ಅಂತ ಹೇಳ್ಬೋದು. ಇಂಡಿಯನ್ ಆರ್ಮಿಗೆ ಸಂಬಂಧಪಟ್ಟಂಥ ಒಂದು ಟಾಪ್ ಕ್ಲಾಸ್ ಮೂವಿ ಒಳಗೆ ಇದು ಕೂಡ ಇರೋದು ಅಂತೇಳಿ ನನ್ನ ಅನಿಸಿಕೆ. ಆನಂತರ ಯೂಸ್ ಮಾಡಿದಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳಾಗಲಿ, ಆನಂತರ VFX ಎಫೆಕ್ಟ್ಗಳಾಗಲಿ ಎಲ್ಲ ಕೂಡ ಅಲ್ಟಿಮೇಟ್ ಲೆವೆಲ. ಎಲ್ಲೂ ಕೂಡ ಲೋ ಅನಿಸ್ಲಿಲ್ಲ, ಎಲ್ಲ ಕಡೆ ಹೈ ಅನಿಸ್ತು. ಇನ್ನು ಇದ್ರೋಗಿ ಆ್ಯಕ್ಟ್ ಮಾಡಿದಂಥ ಆ್ಯಕ್ಟರ್ಸ್ಗಳ ಬಗ್ಗೆ ಮಾತಾಡೋದಾದ್ರೆ ಎಲ್ಲರೂ ತಮ್ಮ ಬೆಸ್ಟನ್ನು ನೀಡಿದರು ಅಲ್ಟಿಮೇಟ್ ಲೆವೆಲ್ ಒಳಗೆ ಅಂತ ಹೇಳ್ಬೋದು. ಅಂದ್ರೆ ಏನು ಕೊಡಬೇಕಾಗಿತ್ತಲ್ಲ ಅವರ ಒಂದು ಇಂಡಿಯನ್ ಆರ್ಮಿ ಮೂವಿ ತೆಗಿತಾರಂದ್ರೆ ಡೆಫಿನೆಟ್ ಆಗಿ ಅವ್ರು ಹೋಪ್ ಬಹಳಷ್ಟು ಇಟ್ಟಿರ್ತಾರೆ ಎಲ್ಲರೂ ಅವರ ಮ್ಯಾಗ. ಆ ಹೋಪನ್ನು ಉಳಿಸ್ಕೊಂಡಾರ ಅಂತ ಹೇಳ್ಬೋದು. ಬಟ್ ಅವ್ರು ಏನು ಕೊಡಬೇಕಾಗಿತ್ತಲ್ಲ ಅದನ್ನು 100%ಗಿಂತ ಹೆಚ್ಚಿಗೆ ಕೊಟ್ಟು ಕಾಸ ಒಂದು ಮೂವಿ ಒಳಗೆ ಒಂದು ಭಾಗವಹಿಸಿದ್ದಾರೆ ಅಂತ ಹೇಳ್ಬೋದು. ಟೋಟಲ್ ಆಗಿ ಹೇಳೋದಾದ್ರೆ ಟ್ರೈಲರ್ ಮಾತ್ರ ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು. ಒಂದು ಟ್ರೈಲರ್ಗೆ ನನ್ನ ಕಡೆಯಿಂದ ಸಿಗುವಂಥ ಸ್ಟಾರ್ಗಳನ್ನು ನೋಡೋದಾದ್ರೆ ಯಾವುದೇ ಸ್ಟಾರ್ ಇಲ್ಲ. ಕಾರಣ ನಾ ಇಂಡಿಯನ್ ಆರ್ಮಿ ರಿಲೇಟೆಡ್ ಮೂವಿಗಳಿಗೆ ಯಾವುದೇ ರೀತಿಯಾದ ಸ್ಟಾರ್ಗಳನ್ನು ಕೊಡೋದಿಲ್ಲ. ಯಾವ ಕಾರಣಕ್ಕಂದ್ರೆ ಕೇವಲ ನನ್ನ ಸ್ಟಾರ್ಗಳಿಂದ ಒಂದು ಟ್ರೈಲರ್ ಆಗಲಿ ಒಂದು ಮೂವಿಯನ್ನು ಜಡ್ಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಇಂಡಿಯನ್ ಆರ್ಮಿ ಮೂವಿಗಳ ನಾ 100 ಸ್ಟಾರ್ ಅದಾವ ಅಂದ್ರೆ 100ಕ್ಕಿಂತ ಹೆಚ್ಚು ಸ್ಟಾರ್ ಕೊಡ್ತಾನೆ ಹೊರತು ಕಡಿಮೆ ಅಂತ ಇರೋದಿಲ್ಲ. 5 ಸ್ಟಾರ್ ಅಂದ್ರೆ ಈ ಥರ ಮೂವಿಗಳಿಗಿನ ಸ್ಟಾರ್ಗಳನ್ನು ಕೂಡ ಕೊಡೋದಿಲ್ಲ. ಕಾರಣ ಒಂದು ನಮ್ಮ ಇಂಡಿಯನ್ ಆರ್ಮಿ ಮೂವಿ ಅಂದ್ರೆ ನಮ್ಮ ಹೆಮ್ಮೆಯನ್ನು ನಾ ಒಂದು ಸ್ಟಾರ್ಗಳಿಂದ ಅಳೆಯೋಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ಈ ಒಂದು ಟ್ರೈಲರ್ಗೆ ಯಾವುದೇ ರೀತಿಯ ಸ್ಟಾರ್ಗಳು ಇಲ್ಲ. ಆನಂತರ ಈಗ ಮುಂದುವರಿಯೋದಾದ್ರೆ ನಾವು ನಮ್ಮ ಒಂದು ಏನು ಮೂವಿ ಒಳಗೆ ಮೇನ್ ಒಂದು ಫೋಕಸ್ ಇರೋದು ಯಾರ ಮ್ಯಾಗ ಅಂದ್ರೆ ಆ 21 ವರ್ಷದ ಏನೋ ಒಬ್ಬ ಆತನಿಗೆ ಬಾಲಕ ಅನ್ಬೇಕು ಏನು ದೊಡ್ಡ ವ್ಯಕ್ತಿ ಅನ್ಬೇಕು ಅನ್ನೋದು ನಮಗಂತೂ ಗೊತ್ತಿಲ್ಲ. ಆತನ ಮ್ಯಾಲನ ಕಂಪ್ಲೀಟಾಗಿ ಒಂದು ಮೂವಿ ಡಿಪೆಂಡ್ ಇರ್ತದೆ ಅಂತ ಹೇಳ್ಬೋದು. ಅಂದ್ರೆ ಯಾವ ರೀತಿಯಾಗಿ ಆತ ಯುದ್ಧ ಮಾಡ್ತಾನೋ, ಯಾವ ರೀತಿಯಾಗಿ ವೀರಮರಣವನ್ನು ಹೊಂದುತ್ತಾನೋ, ಇದರ ಇಂಪ್ಯಾಕ್ಟ್ ಅವರ ಫ್ಯಾಮಿಲಿ ಮ್ಯಾಗ ಯಾವ ರೀತಿ ಆಕೈತಿ. ಈ ಎಲ್ಲ ಸ್ಟೋರಿಯನ್ನು ನಾವು ಈ ಒಂದು ಇಕ್ಕಿಸ್ ಮೂವಿ ಒಳಗೆ ನೋಡೋರದವು. ಈ ಮೂವಿ ಮಾತ್ರ ಅಲ್ಟಿಮೇಟ್ ಲೆವೆಲ್ ಒಳಗೆ ಐತಿ. ಆನಂತರ ಒಂದು ಡೈಲಾಗ್ ಐತಿ, ಒಂದು ವೋಲ್ಫ್ ಅಂತ ಹೇಳ್ತಲ್ಲ ನಾವು ಆಡೋನ್ ಬಾ ಅಂತ ಕದಾಗ ಯುದ್ಧದ ರಂಗದೋಗಿ ನಿಂತಾಡ್ತಾನೆ ಅಂತ ಹೇಳ್ತಾನಲ್ಲ. ಯುದ್ಧವನ್ನು ಜಯಿಸಿದ ಆದ್ಮೇಲೆ ಅದು ಮಾತ್ರ ಅಲ್ಟಿಮೇಟ್ ಲೆವೆಲ್. ಲಿಟ್ರಲಿ ಲಾಸ್ಟಿಗೆ ಕಣ್ಣ ನೀರು ಬರುವಂಥ ಒಂದು ಸೀನ್ಗಳನ್ನು ನಾವು ನೋಡ್ಬೋದು. ಇದೇ ಒಂದು ಟ್ರೈಲರ್ ಈ ರೀತಿ ಆಗೈತೆ ಅಂದ್ರೆ ಮೂವಿ ಮಾತ್ರ ಇದಕ್ಕಿಂತ ಎಷ್ಟೋ ಮಟ್ಟಿಗೆ ಬೆಟರ್ ಆಗಿರ್ತೈತೆ ಅಂತೇಳಿ ನನ್ನ ಅನಿಸಿಕೆ. ಇದಾಗಿತ್ತ ಇಕ್ಕಿಸ್ ಮೂವಿದೊಂದು ಅಫಿಷಿಯಲ್ ಟ್ರೈಲರ್ ರಿವ್ಯೂವ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ.